ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ 2026-27ನೇ ಸಾಲಿಗಾಗಿ ನವೋದಯ ಪ್ರವೇಶ ಪರೀಕ್ಷೆ ಬರೆಯುತ್ತಿರುವಂತಹ ವಿದ್ಯಾರ್ಥಿಗಳಿಗಾಗಿ ನಾನು ಈಗಾಗಲೇ ಇಲ್ಲಿ ನವೋದಯ ತರಬೇತಿಯನ್ನು ಪ್ರಾರಂಭ ಮಾಡಿದ್ದೇನೆ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ. ಇಲ್ಲಿ ಸಾಕಷ್ಟು ವಿಡಿಯೋಗಳನ್ನು ನಾನು ನಿಮಗೋಸ್ಕರ ಅಪ್ಲೋಡ್ ಮಾಡ್ತಾ ಇದ್ದೀನಿ. ತಾವುಗಳು ಕೂಡ 5ನೇ ತರಗತಿ ಏನು ಕಲಿತಾ ಇದ್ದೀರಿ ವಿದ್ಯಾರ್ಥಿಗಳು, ಇಲ್ಲಿ ಅರ್ಜಿಯನ್ನು ಸಲ್ಲಿಸಿ ಮುಂದೆ ಬರುವಂತಹ ನವೋದಯ ಎಕ್ಸಾಮ್ಗೆ ಪ್ರಿಪ್ರೇಷನ್ ಮಾಡ್ತಿರೋ ವಿದ್ಯಾರ್ಥಿಗಳಿಗಾಗಿ ಇದು ಒಂದು ಅಳಿಲು ಸೇವೆ ಅಂತ ಅಂದ್ಕೊಳ್ಳಿ. ಇಲ್ಲಿ ಪತ್ರಿಕೆ 4ಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಗದ್ಯ ಭಾಗ ಅಥವಾ ಕನ್ನಡ ಭಾಷಾ ಪರೀಕ್ಷೆಗೆ ಸಂಬಂಧಿಸಿದ ಪ್ರಶ್ನೆಗಳನ್ನು ನಾವು ಯಾವ ರೀತಿ ಸಾಲ್ವ್ ಮಾಡಬೇಕು ಅನ್ನೋದನ್ನು ತಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಇಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ಇಲ್ಲಿ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಕಡಿಮೆ ಅಂಕಗಳನ್ನು ಗಳಿಸಿರುವಂತಹ ಉದಾಹರಣೆಗಳನ್ನು ನಾನು ನೋಡಿದ್ದೀನಿ. ಹಾಗಾಗಿ ತಮಗೆ ಸರಳವಾಗಲಿ ಎನ್ನುವ ಕಾರಣಕ್ಕಾಗಿ ಈ ಮಾಡೆಲ್ಗಳನ್ನು ತಮಗೆ ನೀಡ್ತಾ ಇದ್ದೀನಿ. ಹಾಗಾದರೆ ಇಲ್ಲಿ ನೋಡ್ಬೋದು ತಾವು ಕೂಡ ಇಲ್ಲಿ ಗದ್ಯ ಭಾಗಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಯನ್ನ ಇಲ್ಲಿ ಇನ್ನು ಗದ್ಯ ಭಾಗವನ್ನು ಪ್ರಾರಂಭಿಸೋಣ. ಇಲ್ಲಿ ಮೊದಲನೇದಾಗಿ ನೋಡ್ಬೋದು ತಾವು ಕೂಡ ಇಲ್ಲಿ ಏನು ಅಂದರೆ ಈ ಗದ್ಯ ಭಾಗವನ್ನು ಸರಿಯಾಗಿ ಮೊದಲಿಗೆ ಒಂದು ಸಾರಿ ಓದ್ಕೊಳ್ಬೇಕು. ತಾವು ಅತಿ ಹೆಚ್ಚು ಅಂಕಗಳನ್ನು ಗಳಿಸಬೇಕು. ಇಲ್ಲಿ ಯಾವುದೇ ಅಂಕಗಳು ಇಲ್ಲಿ ಮಿಸ್ ಆಗಬಾರ್ದು. ಅಂದರೆ ಮೊದಲನೇದಾಗಿ ನೋಡ್ತಾ ಹೋಗಿ ಗದ್ಯ ಭಾಗವನ್ನು ಓದುವಾಗ ಸರಿಯಾಗಿ ಇಂಟ್ರೆಸ್ಟಿಂದ ಅವಧಾನದಿಂದ ಸರಿಯಾಗಿ ಓದ್ಕೊಳ್ಳಿ ಒಂದು ಸಾರಿ. ನೋಡಿ, ಒಂದು ಸಂಜೆ 4-6 ಮಕ್ಕಳು ಗಂಗಾ ನದಿಯ ದಂಡೆಯ ಮೇಲೆ ನಿಂತಿದ್ದರು. ಅವರು ನದಿಯನ್ನು ದಾಟಿ ಊರು ಸೇರಬೇಕಾಗಿತ್ತು. ಅಷ್ಟರಲ್ಲಿ ದೋಣಿಯೊಂದು ಅಲ್ಲಿಗೆ ಬಂದಿತ್ತು. ಮಕ್ಕಳು ದೋಣಿ ಏರಿದರೂ ಅದು ಹೊರಟಿತು. ಬಾಲಕನೊಬ್ಬನು ಮಾತ್ರ ದೋಣಿ ಏರಲಿಲ್ಲ. ದೋಣಿ ಅವನಿಗೆ ಕೊಡುವಷ್ಟು ಹಣ ಅವನಲ್ಲಿ ಇರಲಿಲ್ಲ. ಮತ್ತೊಬ್ಬರನ್ನು ಕೇಳಿ ಪಡೆಯುವುದು ಅವನಿಗೆ ಹಿಡಿಸಲಿಲ್ಲ. ನದಿ ತುಂಬಿ ಹರಿಯುತ್ತಿತ್ತು. ಕತ್ತಲಾಗುತ್ತಾ ಬಂದಿತು. ಆದರೆ ಬಾಲಕ ಸ್ವಲ್ಪವೂ ಅಂಜಲಿಲ್ಲ. ಧೈರ್ಯವಾಗಿ ನೀರಿನಲ್ಲಿ ಧುಮುಕಿದನು. ಈಜಿ ದಡ ಸೇರಿದನು. ಆ ಧೀರ ಬಾಲಕನೇ ಲಾಲ್ ಬಹದ್ದೂರ್ ಶಾಸ್ತ್ರಿ. ಈ ಧೀರತನವೇ ಅವನನ್ನು ಮುಂದೆ ದೇಶದ ಚುಕ್ಕಾಣಿ ಹಿಡಿಯುವ ಪ್ರಧಾನಿ ಪಟ್ಟಕ್ಕೆ ಏರಿಸಿತು ಅಂತ ಇದೆ. ಇಲ್ಲಿ ನೋಡಬಹುದು ಈ ಗದ್ಯ ಭಾಗವನ್ನು ಓದಿದ ನಂತರ ತಾವು ಇಲ್ಲಿ ಪ್ರಶ್ನೆಗಳೇನಿದೆ ನೋಡೋಣ. ಇಲ್ಲಿ ಮೊದಲನೇದಾಗಿ ಮಕ್ಕಳು ಗಂಗಾ ನದಿಯ ದಂಡೆಯ ಮೇಲೆ ನಿಂತಿದ್ದಾರೆ ಏಕೆಂದರೆ. ಇಲ್ಲಿ ಆಪ್ಷನ್ಸ್ಗಳು: ನದಿ ವೀಕ್ಷಿಸಲು, ದೋಣಿಯನ್ನು ನೋಡಲು, ಈಜು ಕಲಿಯಲು, ಊರು ಸೇರಲು. ಇಲ್ಲಿ ನೋಡ್ಬೋದು ತಾವು ಕೂಡ ಇಲ್ಲಿ 4-6 ಮಕ್ಕಳು ಗಂಗಾ ನದಿ ದಂಡೆ ಮೇಲೆ ನಿಂತಿದ್ರು. ಅವರು ನದಿಯನ್ನು ದಾಟಿ ಊರು ಸೇರಬೇಕಾಗಿತ್ತು. ಸೊ ಅಲ್ಲಿ ಆಪ್ಷನ್ ನೋಡ್ತಾ ಹೋದಾಗ ಇಲ್ಲಿ ಯಾವುದಾಗುತ್ತೆ? ಇಲ್ಲಿ 4ನೇ ಆಪ್ಷನ್ ಆಗುತ್ತದೆ. ಇನ್ನು ಬಾಲಕ ಲಾಲ್ ಬಹದ್ದೂರ್ ಗಂಗಾ ನದಿಯನ್ನು ಈಜಿ ದಡ ಸೇರಿದನು ಏಕೆಂದರೆ ಅವನ ಬಳಿ ದೋಣಿ ಅವನಿಗೆ ಕೊಡಲು ಹಣವಿರಲಿಲ್ಲ. ಇದು ಸರಿಯಾದ ಉತ್ತರ ಆಗುತ್ತದೆ, ಯಾಕೆ ಅವರ ಹತ್ರ ಹಣ ಇರಲಿಲ್ಲ. ಇನ್ನು 3ನೇ ಆಪ್ಷನ್ ಪ್ರಶ್ನೆ ನೋಡ್ತಾ ಹೋಗಿ, ಬಾಲಕ ತುಂಬಿ ಹರಿಯುವ ಗಂಗಾ ನದಿಯನ್ನು ಈಜಿದ್ದು ಏನನ್ನು ತೋರಿಸುತ್ತದೆ ಎಂದರೆ. ಇಲ್ಲಿ ವಾಕ್ಯವನ್ನು ಅಂದರೆ ಇಲ್ಲಿ ಗದ್ಯ ಭಾಗವನ್ನು ಓದ್ಕೊಳ್ಬೇಕು ತಾವು. ಇಲ್ಲಿ ಬಾಲಕನೊಬ್ಬನು ಮಾತ್ರ ದೋಣಿ ಇರಲಿಲ್ಲ. ದೋಣಿ ಅವನಿಗೆ ಕೊಡುವಷ್ಟು ಅವನಲ್ಲಿ ಹಣ ಇರಲಿಲ್ಲ. ಮತ್ತೊಬ್ಬರನ್ನು ಕೇಳಿ ಪಡೆಯುವುದು ಅವನಿಗೆ ಹಿಡಿಸಲಿಲ್ಲ. ನದಿ ತುಂಬಿ ಹರಿಯುತ್ತಿತ್ತು. ಕತ್ತಲಾಗುತ್ತಾ ಬಂದಿತ್ತು. ಆದರೆ ಬಾಲಕ ಸ್ವಲ್ಪವೂ ಅಂಜಲಿಲ್ಲ. ಧೈರ್ಯವಾಗಿ ನೀರಿನಲ್ಲಿ ಧುಮುಕಿದನು. ಸೊ ಇಲ್ಲಿ ಆಪ್ಷನ್ಸ್ಗಳು ನೋಡ್ತಾ ಹೋದಾಗ ಇಲ್ಲಿ ಕೌಶಲ್ಯ, ಸ್ವಾಭಿಮಾನ, ಧೈರ್ಯ, ಘನತೆ. ಧೈರ್ಯದಿಂದ ಆತ ಈಜಿದ್ದ, ಹಾಗಾಗಿ ಇದು ಸರಿಯಾದ ಉತ್ತರ ಆಗುತ್ತದೆ. ಸೊ ಈ 4ನೇ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಇಲ್ಲಿ ನೋಡ್ಬೋದು, ಬಾಲಕ ದೋಣಿಯವನಿಗೆ ಕೊಡಲು ಹಣವನ್ನು ಸ್ನೇಹಿತರಿಂದ ಕೇಳಿ ಪಡೆಯಲಿಲ್ಲ. ಇದು ಲಾಲ್ ಬಹದ್ದೂರರ ಈ ಗುಣ ತೋರಿಸುತ್ತದೆ. ಮೊದಲನೇದಾಗಿ ಮರಳುತನ, 2 ಸೋಮಾರಿತನ, 3 ದೇಶಾಭಿಮಾನ, 4 ಇದು ಸ್ವಾಭಿಮಾನ. ನಿಜವಾಗ್ಲೂ ಇದು ಏನಂದ್ರೆ ಸ್ವಾಭಿಮಾನವನ್ನು ತೋರಿಸುತ್ತೆ. ಯಾರ ಹತ್ರ ಹಣ ಕೇಳದೇ ಇರುವುದರಿಂದಾಗಿ ಇದು ಸರಿಯಾದ ಉತ್ತರ ಆಗುತ್ತದೆ. ಇನ್ನು ಈ ವಾಕ್ಯಾವಳಿಗಳಿಗೆ ಸೂಕ್ತ ತಲೆಬರಹ, ಇದಕ್ಕೊಂದು ಹೆಸರನ್ನು ಕೊಡ್ಬೇಕಂತ ಹೇಳಿದ್ದಾರೆ ಅವರು. ಹಾಗಾಗಿ ಇಲ್ಲಿ ನೋಡ್ತಾ ಹೋಗ್ಬೋದು ತಾವು: ಸ್ವಾಭಿಮಾನಿ ಲಾಲ್ ಬಹದ್ದೂರ್, ಹಾಸ್ಯಪ್ರಿಯ ಲಾಲ್ ಬಹದ್ದೂರ್, ಈಜುಗಾರ ಲಾಲ್ ಬಹದ್ದೂರ್, ಪ್ರಧಾನಮಂತ್ರಿ ಲಾಲ್ ಬಹದ್ದೂರ್ ಅಂತಿದೆ. ಇಲ್ಲಿ ನೋಡ್ಬೋದು ಅವ್ರ ಹತ್ರ ಹಣ ಇಲ್ಲದೆ ಇದ್ರೂ ಕೂಡ ಅವರು ಈಜಿ ದಡ ಸೇರಿದ್ರು. ಯಾಕಂದ್ರೆ ಅವ್ರಿಗೆ ಮತ್ತೊಬ್ಬರನ್ನು ಕೇಳಿ ಪಡೆಯುವುದು ಅವ್ರಿಗೆ ಇಷ್ಟ ಆಗಲಿಲ್ಲ. ಹಾಗಾಗಿ ಇಲ್ಲಿ ಅವರು ಸ್ವಾಭಿಮಾನ ಇಲ್ಲಿ ಕಂಡು ಬರುತ್ತೆ. ಹಾಗಾಗಿ ಇಲ್ಲಿ ಸ್ವಾಭಿಮಾನಿ ಲಾಲ್ ಬಹದ್ದೂರ್ ಆಗುತ್ತದೆ. ಅಂದ್ರೆ ಇದು 5ನೇ ಪ್ರಶ್ನೆಗೆ ಉತ್ತರ ಮೊದಲನೇದ್ದು ಆಗುತ್ತದೆ. ಈ ರೀತಿ ತಾವುಗಳು ಇಲ್ಲಿ ಏನು ಕೊಟ್ಟಂತ ಗದ್ಯ ಭಾಗವನ್ನು ಸರಿಯಾಗಿ ಓದ್ಕೋಬೇಕು. ತದನಂತರ ಪ್ರಶ್ನೆಗಳಿಗೆ ಏನು ಪ್ರಶ್ನೆಗಳಿವೆ ಅವುಗಳಿಗೆ ನಿಧಾನವಾಗಿ ವಿಚಾರ ಮಾಡಿ ಯಾವ ಆನ್ಸರ್ ಸರಿಯಾಗುತ್ತೆ ಅಂತೇಳಿ ತಾವು ರೈಟ್ ಮಾರ್ಕ್ ಹಾಕಬೇಕಾಗುತ್ತದೆ OMR ನಲ್ಲಿ, ಅಥವಾ ಇಲ್ಲಿ ಸೈಡಿಂಗ್ ಮಾಡಬೇಕಾಗುತ್ತದೆ.